ಕಾರ್ಯನಿರತ ಪತ್ರಕರ್ತರನ್ನ ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅವ್ರು ಕಾಂಟ್ರಾಕ್ಟ್ ಆಗ್ತಿರೋ ಕೆಲಸ ಕಳ್ಕೊಳ್ತಿರೋ ಅನ್ನೋ ಪರಿಸ್ಥಿತಿ ಬಂದಾಗ 45, 48, 52 ವರ್ಷ ಕೆಲಸ ಕಳ್ಕೊಂಡು ಎಲ್ಲಿ ಹೋಗ್ತಾರೆ? ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರು ರೆಗ್ಯುಲರ್ ಸ್ಯಾಲರಿಯಿಂದ ಕನ್ವರ್ಷನ್ ಮಾಡಿಸಿ ನಾನು ಕಾಂಟ್ರಾಕ್ಟಿಂಗ್ ನಾನೇ ಮಾಡಿದ್ದೀನಿ. ಅದು ನನ್ನ ಅಪರಾಧ ಅಂತ ನನಗೆ ಗೊತ್ತಿದೆ, ಆದರೆ ಅನಿವಾರ್ಯ. ಆದ್ದರಿಂದ ಈಗ ಯಾರಿಗೂ ಕೂಡ ಈ ಆ್ಯಕ್ಟಿವಿಟೀಸಲ್ಲಿ ಆಸಕ್ತಿ ಇಲ್ಲ, ಬೇಕಾಗಿಲ್ಲ. ಇಲ್ಲಿ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರಿಗೆಲ್ಲರಿಗೂ ಅಂದರೆ ಸೀನಿಯರ್ ಜರ್ನಲಿಸ್ಟ್ ಫೋರಮ್ ಅಂತ ಒಂದು ಮಾಡಿದ್ವಿ. ಸೀನಿಯರ್ ಜರ್ನಲಿಸ್ಟ್ಗೆ ಪೆನ್ಷನ್ ಕೊಡಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೀತು. ಅದು ಅವಾಗ ಏನಿದೆ ಅಂದರೆ ಸಂತ್ರಸ್ತ ಅಂತ ಇತ್ತು. ಅಂದರೆ ನಾನು ಅದರಲ್ಲಿ ಒಂದು ಅಫಿಡವಿಟ್ ಮಾಡಬೇಕಾಗಿತ್ತು. ನನಗೇನೂ ಗತಿ ಇಲ್ಲ, ನನಗೆ ಪೆನ್ಷನ್ ಕೊಡಿ ಅಂತ ಕೇಳುವಂಥದ್ದು. ನನಗೆ ಗತಿ ಇಲ್ಲ ಅಂತ ಒಂದು ಅಫಿಡವಿಟ್ ಮಾಡಬೇಕಾಗಿತ್ತು. ನಾನು 98ರಲ್ಲಿ ಈ ಪತ್ರಿಕೆ ಅಂದರೆ ರೆಗ್ಯುಲರ್ ಎಂಪ್ಲಾಯ್ಮೆಂಟಿಂದ ಹೊರಗೆ ಬಂದೆ. 37 ವರ್ಷ ಸರ್ವಿಸ್ ಆಗಿತ್ತು. ವಾರ್ತಾ ಇಲಾಖೆಗೆ ನಾನು ಹೋದ್ರೆ ಅವ್ರು ಒತ್ತಾಯ ಮಾಡಿ ಅಪ್ಲಿಕೇಶನ್ ಕೇಳಿದ್ರು, ದಯವಿಟ್ಟು ಫಿಲಪ್ ಮಾಡಿಕೊಡಿ ಸರ್, ನಿಮ್ಗೆ ಪೆನ್ಷನ್ ಕೊಡ್ತೀವಿ ಅಂತ. ನಾನು ಅಫಿಡವಿಟ್ ಮಾಡಲ್ಲ ಅಂದೆ. ಇಲ್ಲ